ನಮಸ್ಕಾರ ಎಲ್ಲರಿಗೂ. ಇವನು ಕಿರಣ್ ಅಂತ. ಇವಾಗ ಜೋಗ್ ಫಾಲ್ಸ್ ಕಡೆ ಹೊರಟಿದ್ದೇವೆ. ಮುಂದೆ ಹಂಗಂಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವಾಗ ಇಲ್ಲಿ ಶಿವಮೊಗ್ಗದಲ್ಲಿ ನಿಲ್ಸಿದ್ದೀವಿ 2 ನಿಮಿಷ. ಡ್ರೈವರ್ ಸ್ವಲ್ಪ ರೆಸ್ಟ್ ತಗೋತಾ ಇದೆ. ಇಲ್ಲಿಂದ 2 ಅವರ್ಸ್ಗೆ ಜೋಗ್ ಫಾಲ್ಸ್ ತಲುಪೆ. ಅಲ್ಲಿಂದ ಮುಂದೆ ಯಲ್ಲಾಪುರ, ಶಿರ್ಸಿಗೆ ಹೋಗಿ ಅಲ್ಲಿಂದ ಯಲ್ಲಾಪುರ ತಲುಪೆ. ಜೋಗಲ್ಲಿ ಒಂದು ಅರ್ಧ ಗಂಟೆ ಸಾಕದು. ಒಂದು ಅರ್ಧ ಗಂಟೆ ವಾಟರ್ ಫಾಲ್ಸ್ ನೋಡ್ಬಿಟ್ಟು ಹೊರಡ್ತೀವಿ. ನೋಡಿ ಗೈಸ್, ಜೋಗ್ ಫಾಲ್ಸ್ ಆಗಿದೆ. ನೀರೇ ಇಲ್ಲ ಒಂಚೂರು. ಎಲ್ಲ 2 ಸತಿ ಬರ್ತಾ ಇದೆ. ಓಕೆ, ಇಲ್ಲಿ ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಗಣಪತಿ ದೇವಸ್ಥಾನ ಅಂತ ಇದೆ ಯಲ್ಲಾಪುರದಲ್ಲಿ. ಅಲ್ಲೂ ದರ್ಶನ ಮುಗಿಸ್ಕೊಂಡು ಮಾಗೋಡ್ ಫಾಲ್ಸಿಗೆ ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಮಾಗೋಡ್ ಫಾಲ್ಸಿಗೆ ಬಂದಿದ್ದೀವಿ. ಇದು ಇವರವರೇ ಕಿರಣ್ ಅಂತ. ಇದು ಕಿರಣ್ ಅವರೇ ಯಲ್ಲಾಪುರ ಅಂತ. ಇವರೇ ಕರ್ಕೊಂಡ್ಬಂದಿದ್ದಾರೆ. ಫ್ರೀಯಾಗಿ ಎಂಟ್ರಿ ಟಿಕೆಟ್ ಇಲ್ಲದೆ ಕರ್ಕೊಂಡ್ಬಂದಿದ್ದಾರೆ. ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ ಎಲ್ಲರಿಗೂ. ಇರಲಿ ತುಂಬ ಚೆನ್ನಾಗಿದೆ. ಜೋಗ್ ಫಾಲ್ಸ್ಗಿಂತ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮುಂದೆ ವ್ಯೂ ತೋರಿಸ್ತೀನಿ ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಕಿರಣ್ ಮಾಡುತ್ತಿರುವ ನಮಸ್ಕಾರಗಳು. ಈಗ ನಾವು ಮಾಗೋಡ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಜೋಗ ಮುಗೀತು. ಮುಂದಿನ ಫಾಲ್ಸ್ ಹತ್ತ ನಮ್ಮ ಪಯಣ. ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ಜಸ್ಟ್ ಮಾಗೋಡ್ ಫಾಲ್ಸ್ ಮುಗಿಸ್ಕೊಂಡು ಬಂದಿದ್ದೀವಿ. ರೋಡೆಲ್ಲ ತುಂಬ ಒಂಥರ ಸ್ಪೂಕಿ ಆಗಿದೆ. ಫುಲ್ ಕತ್ಲೆ ಕಪ್ಪೆ ಸೌಂಡು, ಏನೇನೋ ಸೌಂಡ್ಗಳು ಬರ್ತಾ ಇದೆ. ನೀವೇ ಕೇಳಿಸ್ಕೊಡಿ ಒಂದ್ಸತಿ. ಅದು ಬಿಟ್ಟರೆ ಮಾಗೋಡ್ ಫಾಲ್ಸ್ಗೆ ಬರ್ಬೋದು. ತುಂಬ ಚೆನ್ನಾಗಿದೆ. 2 ವ್ಯೂ ಪಾಯಿಂಟ್ ಇದೆ. ಒಂದು ಅಲ್ಲೇ ಡೈರೆಕ್ಟ್ ಹೋದರೆ ಸಿಗುತ್ತೆ. ಇನ್ನೊಂದು ಒಂದು ಸ್ವಲ್ಪ ಮೆಟ್ಲಲ್ಲಿ ಕೆಳಗೆ ಇಳಿದ್ಬಿಟ್ಟು ಮೇಲೆ ಹತ್ಬೇಕು. ಅಲ್ಲಿಗೆ ಹೋದ್ರೂ ತುಂಬ ಚೆನ್ನಾಗಿದೆ. ತುಂಬ ಸೌಂಡ್ ಎಲ್ಲ ಬರುತ್ತೆ, ನೀರು ಬೀಳ್ತಾ ಇರೋದು. ಮಳೆ ಟೈಮು ಸ್ವಲ್ಪ ಅವಾಯ್ಡ್ ಮಾಡಿ. ರೋಡ್ ಫುಲ್ ಹಾಳಾಗಿರುತ್ತೆ, ಪೂರ್ತಿ ಕೊಚ್ಚೆ ಆಗಿರುತ್ತೆ, ಬರೋಕ್ಕಾಗಲ್ಲ ಕಾರಲ್ಲೆಲ್ಲ. ಇವಾಗ ನಾವು ಹಾಗೆ ಮಾಡಿದ್ದೀವಿ. ಕಾರಲ್ಲಿ ಫುಲ್ ಮುಂದೆ ಬಿಟ್ಬಿಟ್ಟು ಇವಾಗ ಇಲ್ಲಿ ನಡ್ಕೊಂಡ್ಬರ್ತಾ ಇದ್ದೀವಿ. ಇದು ಫುಲ್ಲು ಕೊಚ್ಚೆ, ಒಂಥರ ನಡೆಯೋಕ್ಕೆ ಫುಲ್ ಸ್ಲಿಪ್ಪರಿ ಆಗಿದೆ. ಕಾಡಿನ ಮಧ್ಯದ ದಾರಿ. ಕಾಡು ಅಂದರೆ ಪೂರ್ತಿ ಕಾಡೇ ಅನ್ಬೋದು. ಒಂಥರ ಪಾತ್ವೆ ಥರ ಇದೆ. ರೋಡು ಇಲ್ಲ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಒಂದ್ಸತಿ ಬರ್ಬೋದು. ಇವಾಗ ಮಾಗೋಡ್ ಫಾಲ್ಸ್ ಮುಗಿಸ್ಕೊಂಡು ಅವತ್ತು ರಾತ್ರಿ ಉಳ್ಕೊಳ್ಳೋಕ್ಕೆ ಕಿರಣ್ ಅವ್ರ ಚಿಕ್ಕಪ್ಪನ ಮನೆಗೆ ಬಂದಿದ್ದೀವಿ. ಅಲ್ಲೇ ಮಾಗೋಡಲ್ಲೇ ಇರೋದು. ಅವ್ರದ್ದು ಹರಿ ಮನೆ ಅಂತ ಒಂದು ಮನೆ ಹೆಸರು ಅವ್ರದ್ದು. ಅಲ್ಲಿಗೆ ಬಂದಿದ್ವಿ. ಅದು ಅವ್ರ ಮನೆ ಒಂದೇ ಅಂತ ಇರೋದು ಅಲ್ಲಿ ಪೂರ್ತಿ ಸುತ್ತಮುತ್ತ ಏರಿಯಾದಲ್ಲಿ. ಈ ಥರ ಬರೀ ಫುಲ್ ಕಾಡೇ ಇದೆ, ಬೇರೆ ಏನೂ ಇಲ್ಲ ಅಲ್ಲಿ. ಮೊಬೈಲ್ ಸಿಗ್ನಲ್ಲು ಸಿಗಲ್ಲ. ಅವ್ರದ್ದು ಒಂದೇ ಮನೆ ಅಂದರೆ ಒಂದೇ ಮನೆ ಇರೋದು, ಬೇರೆ ಯಾವ ಮನೆಯೂ ಇಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿ ಏನೂ.
ನಮಸ್ಕಾರ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ 6:30 ಆಗಿದೆ. ಇವಾಗ ಸುಮ್ಮನೆ ಇಲ್ಲಿ ವಾಕಿಗೆ ಬಂದಿದ್ದೀವಿ ಈ ಜಾಗಕ್ಕೆ. ಇದು ಇವ್ರ ಮನೆ ಬ್ಯಾಕ್ ಯಾರ್ಡ್, ಕಿರಣ್ ಅವ್ರ ಮನೆ ಬ್ಯಾಕ್ ಯಾರ್ಡ್. ಫುಲ್ ಫಾರೆಸ್ಟ್, ಫುಲ್ ಕಾಡು, ಚಿರತೆ, ಹುಲಿ ಎಲ್ಲ ಓಡಾಡುತ್ತೆ ರಾತ್ರಿ ಹೊತ್ತು. ತುಂಬ ಚೆನ್ನಾಗಿದೆ, ತಂಪಾಗಿದೆ ವೆದರು. ಇವಾಗ ಅದೇ ಪ್ಲ್ಯಾನ್ ಇರೋದು. ಇವಾಗ ಇಲ್ಲಿ ವಾಕ್ ಮುಗಿಸ್ಕೊಂಡು ಗೋಕರ್ಣಕ್ಕೆ ಹೊರಟ್ಬಿಡ್ತೀವಿ. ಅಲ್ಲಿ ದೇವಸ್ಥಾನ, ಬೀಚು ಅದು ಇದು ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ. ನಮಸ್ಕಾರ ಗಾಯ್ಸ್, ಗೋಕರ್ಣ ಮೈನ್ ಬೀಚ್ಗೆ ಬಂದಿದ್ದೀವಿ. ಕಿರಣ್ ನಮಸ್ತೆ. ತುಂಬ ಚೆನ್ನಾಗಿದೆ ಬೀಚು ಎಲ್ಲ ನೋಡಿ. ಗೋಕರ್ಣದಲ್ಲಿ ಚೆನ್ನಾಗಿದೆ ಬೀಚ್, ಆಟ ಆಡ್ಬೋದು. ಬೀಚಿಂದ ಇವಾಗ ಜಸ್ಟ್ ಆಚೆ ಬಂದಿದ್ದೀವಿ. ಈಗ ಮುಂದಿನ ಪಯಣ ಊಟಕ್ಕೆ ನಡೀರಿ ಹೋಗೋಣ. ನಾವೀಗ ದೇವಸ್ಥಾನದ ಆಪೋಸಿಟ್ ಇರೋ ಮೇನ್ ಬೀಚ್ಗೆ ಬಂದಿರೋದು. ಹೋಮ್ ಬೀಚ್ಗೆ ಹೋಗ್ಬೇಡಿ, ಸುಮ್ಮನೆ ವೇಸ್ಟ್. ಈ ರೆಸ್ಟೋರೆಂಟಲ್ಲಿ ಊಟ ಮಾಡಿಬಿಟ್ಟು ಸಂಜೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ಸೆಕೆಂಡ್ ಡೇ ಮುಗಿಸಿದ್ದೀವಿ. ಇವಾಗ ರಾತ್ರಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಚೆನ್ನಾಗಾಯ್ತು. ದೇವಸ್ಥಾನವನ್ನು ನೋಡ್ಕೊಂಡು ಬಂದ್ವಿ. ಮತ್ತು ಗೋಕರ್ಣ ಹೋಮ್ ಬೀಚ್, ಮೇನ್ ಬೀಚ್ ಮತ್ತೆ ದೇವಸ್ಥಾನ. ಫುಲ್ ಮಳೆಯಲ್ಲೂ ದೇವ್ರ ದರ್ಶನ ಆಯ್ತು ಇವತ್ತು. ನಾವು ಕರೆಕ್ಟಾಗಿ ದೇವ ದರ್ಶನ ಆಗಿದೆ. ಅಲ್ಲೋಗಿ ಮುಟ್ಬೋದು ಲಿಂಗನ. ನೀವು ಬಂದು ಮುಟ್ಬಿಟ್ಟು ಹೋಗಿ, ಪುಣ್ಯ ಬರೋದು. ನಮಸ್ಕಾರ ಎಲ್ಲರಿಗೂ. ಇವಾಗ ಮ್ಯಾಂಗ್ರೋವ್ ಫಾರೆಸ್ಟ್, ಹೊನ್ನಾವರ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದಿದ್ದೀವಿ. ಅಲ್ಲೊಂದು ಬೋರ್ಡ್ ಇತ್ತು, ಅದ್ರದ್ದು ಫೋಟೋ ಹಾಕ್ತೀನಿ ಹಂಗೆ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಚೆನ್ನಾಗಿದೆ ಫೋಟೋ ಗಿಟೋ ತೆಗಿಯೋಕ್ಕೆ. ಈ ಫುಲ್ಲು ಎಲ್ಲ ಫುಲ್ ಗ್ರೀನರಿ ಇದೆ, ನೋಡ್ಬೋದು. ಇವಾಗ ಮುಂದೆ ನೋಡೋಣ, ಬೋಟಿಂಗ್ ಇದ್ರೆ ಬೋಟಿಂಗ್ ಮಾಡ್ಕೊಂಡು ಹೋಗ್ತೀವಿ. ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಬೋಟಿಂಗ್ ಎಲ್ಲ ಕ್ಲೋಸ್ ಮಾಡಿದಾರಂತೆ ಆಗಸ್ಟ್ ತನಕ. ನೀರು ತುಂಬ ಜಾಸ್ತಿ ಆಗಿದೆ ಅಂತ ಕ್ಲೋಸ್ ಮಾಡಿದ್ದಾರೆ. ಸುಮ್ಮನೆ ಇಲ್ಲಿ ಒಳಗೆ ಹೋಗಿ ವಾಕ್ ಮಾಡಿಕೊಂಡು ನೇಚರ್ ನೋಡಿಕೊಂಡು ವಾಪಸ್ ಬರೋದು. ಈ ಒಂದು ಲೇಕ್ ಥರ ಇದೆ, ಅದನ್ನು ನೋಡ್ಬೋದು. ಅದನ್ನು ಬಿಟ್ಟರೆ ಇನ್ನೊಂದು ಬ್ರಿಡ್ಜ್ ಇದೆ ಅನಿಸುತ್ತೆ ಅಲ್ಲಿ ಒಳಗೆ ಹೋಗಿ ಇದೊಂದು ಮ್ಯಾಂಗ್ರೋವ್ ಒಳಗೆ ಹೋಗೋಕ್ಕೆ ಒಂದು ದಾರಿ ಚೆನ್ನಾಗಿದೆ. ಫೋಟೋಸ್ ತೊಗೊಳಕ್ಕೆಲ್ಲ ಚೆನ್ನಾಗಿದೆ ಈ ಜಾಗ. ಬಂದು ಪ್ಲಾಂಟ್ಸ್ ಮುಂದೆ ಎಲ್ಲ ತೊಗೋಬೋದು. ನಮಸ್ಕಾರ. ಮ್ಯೂಸಿಯಂ ಒಳಗೆ ಬಂದಿದ್ದೇವೆ. ಮ್ಯೂಸಿಯಂ ಚೆನ್ನಾಗಿದೆ. 20 ರೂಪಾಯಿ ಎಂಟ್ರಿ ಟಿಕೆಟ್. ದೇವ್ರದ್ದು ಎಲ್ಲ ಫುಲ್ ಕಥೆ ಹೇಳಿದ್ದಾರೆ. ಫುಲ್ಲು ನರೇಟ್ ಮಾಡ್ತಾ ಇದ್ದಾರೆ ಸ್ಟೋರಿ ಸ್ಪೀಕರಲ್ಲಿ. ಮುಗಿಸ್ಕೊಂಡು ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಬೀಚು ಅದು ಇದು ಎಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.